ಇದೇ ಸುಮಾರು 2 ವರ್ಷಗಳ ಹಿಂದೆ ಒಂದು ಸುವರ್ಣ ದಿನ ಅಂತಲೇ ಹೇಳಬೇಕು. ಯಾಕೆಂದರೆ ನ್ಯೂಸ್81 ಚಾನೆಲ್ ಕ್ರಿಯೇಟ್ ಆಯ್ತು ಅವತ್ತು 8/6/2025 ಇವರು 2 ವರ್ಷ ಪೂರೈಸಿದ ನಂತರ 3ನೇ ವರ್ಷ ಕಾಲಿಟ್ಟಿದೆ. ಎಲ್ರಿಗೂ ತಿಳಿದಿರುವ ಹಾಗೆ ಒಂದು ನ್ಯೂಸ್ ಚಾನಲ್ ನಡೆಸಬೇಕು ಅಂದರೆ ಭಾಳ ವಿಶೇಷವಾಗಿ ಭಾಳ ಕಷ್ಟಪಟ್ಟು ಮಾಡಬೇಕಾಗುತ್ತೆ. ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸುಮಾರುಗಳು ಅವ್ರಿಗೆ ತೊಂದರೆಗಳು ಬರ್ತವೆ. ಅದನ್ನೆಲ್ಲ ಎದುರಿಸಿ ಸುಮಾರು ತೊಂದರೆಗಳನ್ನು ಎದುರಿಸಿ ಇವರು ಮೇಲೆ ನಿಂತಿರೋದು ಭಾಳ ವಿಶೇಷವಾಗಿ ಅಮೋಘವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ನ್ಯೂಸ್ಗಳು ದಾಸಹಳ್ಳಿಯಲ್ಲಿ ಬೇಕಾದರೆ ಇವ್ರು ನ್ಯೂಸ್81 ನೋಡಿದ್ರೆ ನಮಗೆ ತಿಳಿದ್ಬಿಡುತ್ತೆ. ಯಾಕೆಂದರೆ ಗಲ್ಲಿಗಳಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿ, ನೀರ್ದಾಗಿರಲಿ, ಇನ್ನೊಂದಾಗಿರಲಿ, ಮೌಲ್ಯಗಳ್ದಾಗಲಿ ಇವರು ಎತ್ತಿಡಿಯೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಮೀಡಿಯಾ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ. ಇದು ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಎಷ್ಟೋ ತೊಂದರೆಗಳನ್ನು ಇವರು ಸಾಲ್ವ್ ಮಾಡೋದ್ರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದೆ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಏಕೈಕ ಚಾನಲ್ ದಾಸಹಳ್ಳಿ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದಿದೆ ಅಂದರೆ ನ್ಯೂಸ್81 ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಸುಮಾರು ಕಡೆ ಎಷ್ಟೋ ಕಡೆ ನೀರುಗಳು ತುಂಬೋಗಿ ಅವ್ರಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ. ಅಂಥ ಜಾಗಗಳಿಗೆಲ್ಲ ಈ ನ್ಯೂಸ್81 ಹೋಗಿ ಅಲ್ಲಿ ವಿಶೇಷವಾಗಿ ವಿಡಿಯೋಗಳನ್ನ ಮಾಡಿ ಅದನ್ನು ಪತ್ರಿಕೆಯಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ, ಸೋಷಲ್ ಮೀಡಿಯಾದಲ್ಲಾಗಿ ಹಾಕಿ ಅದನ್ನು ಇಮ್ಮಿಡಿಯೇಟಾಗಿ ಸಾಲ್ವ್ ಮಾಡಿರೋ ಉದಾಹರಣೆಗಳು ಈ ನ್ಯೂಸ್81ನಲ್ಲಿದೆ. ನಾನು ಅದನ್ನು ಭಾಳ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ನ್ಯೂಸ್81 ಚಾನಲ್ಲು ಆ ರೀತಿ ಸಮಾಜ ಸೇವೆಗಳನ್ನು ಮಾಡ್ತಾ ಇರೋದನ್ನ ಗುರುತಿಸಿ ಸುಮಾರು ಜನಕ್ಕೆ 8ನೇ ತಾರೀಕು 8/6/2025 ಸಮಾಜ ಸೇವೆ ಮಾಡಿರೋರನ್ನ ಗುರುತಿಸಿ ಅವ್ರಿಗೂ ಸನ್ಮಾನ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ಆಮೇಲೆ SSLC ಮತ್ತು PUC ಮಕ್ಕಳುಗಳಲ್ಲಿ ಯಾರು ವಿಶೇಷವಾಗಿ ಅಂಕಗಳನ್ನ ಪಡೆದಿರ್ತಾರೋ ಅವ್ರಿಗೂ ಒಂದು ಪ್ರಶಸ್ತಿ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಸಮಾಜ ಸೇವೆ ಮಾಡಲು ಇನ್ನೂ ಹೆಚ್ಚು ಜನ ಮುಂದೆ ಬರ್ತಾರೆ ಮತ್ತು ಹೆಚ್ಚು ಜನ ಸಮಾಜ ಸೇವೆ ಮಾಡೋಕ್ಕೂ ಮುಂದೆ ಬಂದು ಎಷ್ಟೋ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಮಗದೊಮ್ಮೆ ನ್ಯೂಸ್81ಗೆ 3ನೇ ವರ್ಷಕ್ಕೆ ಕಾಲಿಡ್ತಾ ಇರುವ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ನಮ್ಮ ಕಡೆಯಿಂದ ಮತ್ತು ನಮ್ಮ ಅಬ್ಬಿಗೆರೆ BJP ತಂಡದಿಂದ ಅವ್ರಿಗೆ ಪ್ರೋತ್ಸಾಹ ಕೊಡೋ ಅಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ಮುಂದೆ ಕೂಡ ಇವ್ರಿಗೆ ನಾವು ಸಪೋರ್ಟ್ ಆಗಿರ್ತೀವಿ. ಯಾಕೆಂದರೆ ಸಾಮಾಜಿಕವಾಗಿ ಇವರು ಕೆಲಸ ಮಾಡ್ತಾ ಇರೋದು ಭಾಳ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಮಗದೊಮ್ಮೆ ಆಲ್ ದಿ ಬೆಸ್ಟ್ ವಿಶಸ್ 3ನೇ ವರ್ಷಕ್ಕೆ ಕಾಲಿಡುತ್ತಿರುವ ನಮ್ಮ ನ್ಯೂಸ್81 ತಂಡಕ್ಕೆ ಮತ್ತು ಅವರ ಫುಲ್ಲು ತಂಡಕ್ಕೆ ಕೃತಜ್ಞತೆ ಹೇಳೋಕ್ಕೂ ಇಷ್ಟಪಡ್ತೀನಿ. ಥ್ಯಾಂಕ್ ಯು.